2024 ವೆರಿ ಗುಡ್ ಓಪನಿಂಗು ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳೋದು? ರಾಕ್ಲಿ ವೆಂಕಟೇಶ್ ನಿರ್ಮಾಪಕರು ಎಲ್ಲದನ್ನು ಕಟ್ಕೊಟ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ? ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ? ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ? ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ? ಭಾವನ್ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದಿಗೆ ಹೇಳ್ಬೇಕಾ? ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ. ಗುಡ್ ಲಕ್, ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2024ನ ತುಂಬ ಸ್ಪೆಷಲ್ ಮಾಡಿದೆ, ಒಂದು ಒಳ್ಳೆ ಶುಭಾರಂಭ ಕೊಟ್ಟಿದೆ. ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆನೂ ಹೇಳಬೇಕಂತ ಇಷ್ಟಪಟ್ಟು ನಾನು ತುಂಬ ಚಿಕ್ಕವಳು, ಅದಕ್ಕೆ ನಾನು ಐ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು. ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು. ಆ್ಯಂಡ್ ಶ್ರುತಿ ಅಮ್ಮ ಮತ್ತು ದರ್ಶನ್ ಸರ್ ಅವರ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಆ್ಯಂಡ್ ಸುಧಾಕರ್ ಸರ್ ಸಿನಿಮಾದಲ್ಲಿ ಯೋಗಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗಲ್ಲಿ ಬರ್ತಾರೆ, ಮಾಸ್ತಿ ಅವರು ಇದ್ದಾರೆ, ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ. ಸೊ ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. 2024ಅಲ್ಲಿ ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು, ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು. ನಾವು ರೈತರ ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ. ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ. ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಿಶ್ವಿಕಾ ಮತ್ತು ಮೇಘಾ ಸುಮಾರೆಲ್ಲ ಮಾತಾಡಿಬಿಟ್ಟಿದ್ದಾರೆ. ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ರೈತರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ಅಭಿನಯ ಇರ್ಬೋದು, ನಿರ್ದೇಶನ ಇರ್ಬೋದು, ಸಿನಿಮ್ಯಾಟೋಗ್ರಫಿ ಇರ್ಬೋದು, ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂದ್ ಆ್ಯಕ್ಟಿಂಗ್ ಇರ್ಬೋದು, BGM ಇರ್ಬೋದು, ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದೆಲ್ಲೂ ಮಿಸ್ ಆಗಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಆ್ಯಂಡ್ ಇವತ್ತು ಡಿ ಬಾಸ್ ಅಭಿಮಾನಿಯಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ. ಬಹಳ ಚೆನ್ನಾಗಿದೆ. ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಕಾಟೇರ ನೋಡಿ. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಎಸ್, ವಿ ಆಲ್ ಆರ್ ಡಿ ಬಾಸ್ ಫ್ಯಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದರ್ಶನ್ ಸರ್ ನನಗೆ ದರ್ಶನ್ ಸರ್ ಥರನೇ ಕಾಣಿಸ್ತಿಲ್ಲ, ಡಿಫ್ರೆಂಟ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ನಿಜವಾದ ರೈತ ನೋಡಿದಂಗೆ ಆಯಿತು. ಜಾತಿ ಬಗ್ಗೆ ಹೇಳಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ, ನೋಡಿ ಕಲ್ತ್ಕೊಳ್ಳೋವಂಥ ಸಿನಿಮಾ. ಸಖತ್ ಖುಷಿ ಆಯಿತು. ಮಾಸ್ ಸಿನಿಮಾ ಅಂತ ಅಂದ್ಕೊಂಡು ಬಂದೆ, ಬಟ್ ಕಂಪ್ಲೀಟ್ಲಿ ಎಮೋಷ್ನಲ್. ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಬರಬೇಕು, ಅಷ್ಟು ಎಮೋಷ್ನಲ್ ಆಗಿತ್ತು. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದೊಂದು ಸಿನಿಮಾ ಬರ್ತಾ ಇರೋದು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಇರೋದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಅರುಣ್ ಸರ್ ಆಗಿರ್ಬೋದು ಆ್ಯಂಡ್ ಆರಾಧನಾ, ಇಡೀ ಚಿತ್ರತಂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.